ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತವನ್ನ ತೊರೆಯೋದಕ್ಕೆ ಕೇಂದ್ರ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಸರ್ಕಾರದ ಆದೇಶದಿಂದ ತುಮಕೂರು ಮಹಿಳೆಯರಿಗೆ ಹೃದಯಾಘಾತ ಆಗಿದೆಯಂತೆ. ಪಾಕಿಸ್ತಾನ ಯುವತಿಯನ್ನ ಸೊಸೆ ಮಾಡಿಕೊಂಡಿರುವಂತಹ ಮಹಿಳೆ 20 ವರ್ಷದ ಹಿಂದೆ ತುಮಕೂರಿನ ಅಸ್ಲಾಂ ಪಾಷಾಗೆ ಪಾಕಿಸ್ತಾನದ ಯುವತಿಯ ಜೊತೆಗೆ ವಿವಾಹ ಆಗಿತ್ತು. ಪಾಕಿಸ್ತಾನದ ಯುವತಿ ಫೈಜಾಳನ್ನ 20 ವರ್ಷಗಳ ಹಿಂದೆ ಅಸ್ಲಾಂ ಮದುವೆಯಾಗಿತ್ತು. 3 ಮಕ್ಕಳನ್ನು ಹೊಂದಿರುವಂತಹ ಅಸ್ಲಾಂ ಪಾಷಾ ಹಾಗೂ ಫೈಜಾ ದಂಪತಿ ತುಮಕೂರಿನ PH ಕಾಲೋನಿಯಲ್ಲಿ ವಾಸ ಆಗಿರುವಂತಹ ಕುಟುಂಬ ಇದು. ಇನ್ನು ಕೇಂದ್ರದ ಆದೇಶದಿಂದ ಫೈಜಾ ಪಾಕಿಸ್ತಾನಕ್ಕೆ ವಾಪಸ್ ಆಗುವ ಭೀತಿ, ಸೊಸೆ ವಾಪಸ್ ಆಗುವಂತಹ ಆತಂಕದಿಂದ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತವನ್ನ ತೊರೆಯೋದಕ್ಕೆ ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಹಿಳೆಗೆ ಹೃದಯಾಘಾತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ತುಮಕೂರಿನಲ್ಲಿ 3 ಮಹಿಳೆಯರು ಪಾಕ್ನಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ಅಂದರೆ ವಿವಾಹವಾಗಿ ತುಮಕೂರು ಮೂಲದ ಪುರುಷರನ್ನ ಪ್ರತ್ಯೇಕವಾಗಿ ವಿವಾಹವಾಗಿ ನೆಲೆಸಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಈ ನೆಲೆಯಲ್ಲಿ ತುಮಕೂರಿನಲ್ಲಿ ಒಂದು ಕುಟುಂಬಕ್ಕೆ ಅಂದರೆ ಪಾಕಿಸ್ತಾನದಿಂದ ಇರುವಂತಹ ಕುಟುಂಬಕ್ಕೆ ಹೆಣ್ಣು ತಂದಿರುವಂಥವ್ರು ಮೊಹಮ್ಮದ್ ಅಸ್ಲಾಂ ಪಾಷಾ ಅವರು ನನ್ನ ಜೊತೆ ಇದ್ದಾರೆ. ಆ ಕುಟುಂಬದ ಸದಸ್ಯರು ಏನು ಹೇಳ್ತಾರೆ, ಮತ್ತು ಅವ್ರಿಗೆ ದೇಶದ ಪೌರತ್ವ ಸಿಕ್ಕಿದೆಯಾ ಇಲ್ವಾ, ಮತ್ತು ಈಗೇನು ಅವ್ರಿಗೆ ಪೊಲೀಸರು ಬಂದರೆ ಸೂಚನೆ ಏನು, ಎಲ್ಲವನ್ನೂ ಕೂಡ ಅವ್ರನ್ನ ಮಾತಾಡಿಸ್ತೀನಿ. ಈಗ ನನ್ನ ಜೊತೆ ಅವರಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಈಗ ಯಾರನ್ನು ನೀವು ಪಾಕಿಸ್ತಾನದಿಂದ ಮದುವೆ ಮಾಡ್ಕೊಂಬಂದಿರುವಂಥದ್ದು, ಅವ್ರಿಗೂ ನಿಮಗೂ ಯಾವ ರೀತಿಯಾಗಿ ಸಂಬಂಧ ಇರುವಂಥದ್ದು ಸರ್? ಅದು ಆವಾಗಲೇ ಇನ್ನೂ ದೇಶ ಇದಾಗಿರಲಿಲ್ಲ. ಇದು ಒಂದೇ ಇದ್ರು ಅಲ್ಲಿ ದೇಶನೂ, ಇಂಡಿಯಾ ಪಾಕಿಸ್ತಾನ ಒಂದೇ ಇತ್ತು. ಆವಾಗಿಂದ ಸಂಬಂಧ ಐತೆ. ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಅಲ್ಲೇ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿಂದ ಆವಾಗ ದೇಶ ಇದಾಗಿತ್ತಲ್ಲ, ಡಿವೈಡ್ ಆಗಿತ್ತಲ್ಲ, ಅಲ್ಲಿಂದ ಅಲ್ಲಿ ಹೋಗಿದ್ದಾರೆ ಅವರು. ಅಲ್ಲಿಂದ ನೆಂಟರು ಜಾಸ್ತಿ ಇದ್ದಾರೆ. ಅಲ್ಲಿಂದ ನಮ್ಮ ಅಸ್ಲಂ ಪಾಷಾ ಇದ್ದಾರಲ್ಲ, ನಮ್ಮ ಅಣ್ಣನ ಮಗ, ಅವನಿಗೆ ಅಲ್ಲಿಂದ ಮದುವೆ ಮಾಡ್ಕೊಂಬಂದಿದ್ದೀವಿ. ಇಲ್ಲಿಂದ ನಮ್ಮ ದೊಡ್ಡಣ್ಣ ಇದ್ದರು ಅಲಿಂ ಪಾಷಾ, ಮೈಸೂರು ಲ್ಯಾಮ್ನಲ್ಲಿದ್ದರು. ಅವ್ರು ಸತ್ತೋಗ್ಬಿಟ್ರು. ಅವ್ರ ಮಗಳಿಗೆ ಅಲ್ಲಿ ಕೊಟ್ಟಿದ್ದೀವಿ. ಒಂದು ತೊಗೊಂಬಂದಿದ್ದೀವಿ. ಎಲ್ಲ SP ಆಫೀಸ್ನಲ್ಲಿ ಎಲ್ಲ ರಿಕಾರ್ಡ್ ಐತೆ. ಈಗ ನ್ಯಾಷನಾಲಿಟಿ ಸಿಕ್ಕೈತೆ. ಆವಾಗಲೇ ಯಾರನ್ನು ನೀವು ಮದುವೆ ಮಾಡ್ಕೊಂಬಂದಿದ್ದು, ಯಾರಿಗೆ ಮದುವೆ ಮಾಡ್ಕೊಂಬಂದಿರೋಂಥದ್ದು ಇಲ್ಲಿ ನಿಮಗೆ? ಅಸ್ಲಂ ಪಾಷಾ ಇದ್ದಾರಲ್ಲ, ಅವರು ಅಲ್ಲಿ ನಮ್ಮ ಕಸಿನ್ ಇದ್ದಾರಲ್ಲ, ಅವ್ರ ಮಗಳಿಗೆ ಇಲ್ಲಿ ಮದುವೆ ಮಾಡ್ಕೊಂಬಂದಿದ್ದೀವಿ. ಫೈಜಾ. ಎಷ್ಟು ವರ್ಷ ಆಯಿತು ನೀವು ಮದುವೆ ಮಾಡ್ಕೊಂಬಂದು? ಮತ್ತು ಯಾವಾಗ ಅರ್ಜಿ ಎಲ್ಲ ಸಲ್ಲಿಸಿದ್ರಿ ಇಲ್ಲಿ ಪೌರತ್ವಕ್ಕೆ? ಎಲ್ಲ ಆವಾಗಲೇ 18 ವರ್ಷ 20 ವರ್ಷ ಆಯಿತು ಮದುವೆ ಮಾಡ್ಕೊಂಬಂದು. ಎಲ್ಲ ನ್ಯಾಷನಾಲಿಟಿ ಎಲ್ಲ ಸಿಕ್ಕೈತೆ ಅಂತ ಹೇಳಿದರು. ಒಂದು 5-6 ತಿಂಗಳಿನಲ್ಲಿ ಸಿಕ್ಕತ್ತೆ ಅಂತ ಹೇಳಿ ಆವಾಗಲೇ 1 ವರ್ಷ ಆಯಿತು. ಆವಾಗಲೇ ಎಲ್ಲ ರಿಕಾರ್ಡ್ ಎಲ್ಲ ಕೊಟ್ಟಿದ್ದೀವಿ. SP ಆಫೀಸ್ನಲ್ಲಿ ಎಲ್ಲ ಸೈನ್ ಮಾಡಿ ಬಂದಿದ್ದೀವಿ. ಈಗ ನಿಮಗೆ ಅದು ಪೌರತ್ವ ಸಿಕ್ಕಿರೋಂಥದ್ದು ನಿಮಗೆ ಸಿಕ್ಕಿದೆಯಾ, ಅಥವಾ ಏನಿದೆ ನಿಮ್ಮ ಹತ್ರ ದಾಖಲೆಗೆ ಸಂಬಂಧಪಟ್ಟಂಗೆ? ಏನು ಎಲ್ಲ ಐತಲ್ಲ, ಎಲ್ಲ SP ಆಫೀಸ್ನಲ್ಲಿ ಐತೆ. ನೀವು ವಿಚಾರಿಸ್ಕೊಳ್ಳಿ. ನೀವು ಇವೇನು ಬೇಕಾದರೂ ಅಲ್ಲಿ ಹೇಳ್ರಿ, ಹೆಸರು ಎಲ್ಲ ಕೊಡ್ತಾರೆ ರಿಕಾರ್ಡು. ಈಗ ಈ 2-3 ದಿವಸದಿಂದ ಪೊಲೀಸರು ಏನಾದರೂ ಬಂದಿದ್ರಾ, ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರಾ, ಏನು ದಾಖಲೆ ಏನಾದರೂ ತೆಗೆದುಕೊಂಡು ಹೋದ್ರಾ, ಏನು ಮಾಡಿದ್ರು ಅಂತೇಳಿ? 2-3 ದಿವಸದಲ್ಲಿ ಇಲ್ಲ. ಒಂದು ಅದೇ ನಮ್ಮ ಅಣ್ಣನ ಮಗಳು ಬರ್ತಾಯಿತ್ತಲ್ಲ ಅಲ್ಲಿಂದ ಲೆಟರ್ ಬಂದು ಇಲ್ಲಿ ಎಲ್ಲ ಫಿಲಪ್ ಮಾಡಿ ಸ್ಟೇಷನ್ ಬಂದು ಕೊಟ್ಟಿದ್ದೀವಿ ಮೊನ್ನೆ. ಅದು ಬರ್ತಾಯಿತ್ತು. ಈಗ ಏನೈತೆ ಗೊತ್ತಿಲ್ಲ. ಏನು ಕಾನೂನು ಏನು ಮಾಡ್ತೈತೆ ಅದು ಮಾಡಬೇಕಲ್ಲ ಅಷ್ಟೇ. ಈಗ ದಾಳಿ ಆದ ಬಳಿಕ ಇಲ್ಲಿ ಇರುವಂತಹ ಪಾಕ್ ಪ್ರಜೆಗಳನ್ನು ವಾಪಸ್ಸು ದೇಶಕ್ಕೆ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಹೇಳಿರುವಂಥದ್ದು ಸರ್ಕಾರದ ಆದೇಶ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಪೊಲೀಸರು ಮಾತಾಡಿದ್ರ, ಇದಕ್ಕೆ ಏನು ಹೇಳ್ತೀರಿ? ಅದೆಲ್ಲ ರಿಕಾರ್ಡಿಂಗ್ ಎಲ್ಲ SP ಆಫೀಸ್ನಲ್ಲಿ ಸೈನ್ ಮಾಡಿ ಬಂದಿದ್ದೀವಿ. ಅದು ಬೇಕಾದರೆ ನೀವು SP ಆಫೀಸ್ನಲ್ಲಿ ರಿಕಾರ್ಡ್ ಎಲ್ಲ ಕೇಳ್ಕೊಳ್ಳಿ. ಈಗ ಇಲ್ಲಿಂದ ಭಾರತದಿಂದ ವಾಪಸ್ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ ಪಾಕಿಸ್ತಾನದಲ್ಲಿ ಇರುವಂಥದ್ದು, ಏನು ಹೇಳ್ತೀರಿ? ಇದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ಮಾಡ್ತೀರ? ಈಗ ಮದುವೆ ಆಗಿ ಜಾಸ್ತಿ ವರ್ಷ ಆಯಿತು, ಮಕ್ಕಳು ಐತೆ, 3 ಮಕ್ಕಳು ಐತೆ. ಆವಾಗಲೇ ಒಂದು 7th ಒಂದು 8th ಎಲ್ಲ ಓದ್ತೈತೆ. ಆವಾಗಲೇ ಈಗ ಏನು ನೀವು ಕಾನೂನು ಏನು ಮಾಡ್ತೈತೆ ಅದ್ರ ಪಾಲನೆ ಮಾಡಬೇಕಲ್ಲ. ನಾವು ಒಂದು ವೇಳೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಿ? ರಿಕ್ವೆಸ್ಟ್ ಮಾಡಿ, ಈಗ ಜಾಸ್ತಿ ವರ್ಷ ಆಯ್ತಲ್ಲ ಮದುವೆ ಆಗಿ, ಈಗ ಅದು ಕೇಳಿಬಿಟ್ಟು ಅಸ್ಲಾಂ ತಾಯಿ ಹಾರ್ಟ್ ಅಟ್ಯಾಕ್ ಬಂದುಬಿಟ್ಟಿದೆ. ಅದಕ್ಕೆ ತಿರ್ಗಾ ಶ್ರೀದೇವಿ ತೋರಿಸಿದ್ದೀವಿ, ಎಲ್ಲ ರಿಕಾರ್ಡ್ ತೋರಿಸಿದ್ವಲ್ಲ ನಿಮಗೆ. ಬೆಂಗಳೂರು ಕರ್ಕೊಂಡೋಗಿ ಇಲ್ಲಿ ಆಗಲ್ಲ ಅಂದರು. ಯಾವಾಗ ಹಾರ್ಟ್ ಅಟ್ಯಾಕ್? ಬೆಳಿಗ್ಗೆ 9 ಗಂಟೆಗೆ ಎದೆ ನೋವು ಬಂತು. ಆಮೇಲೆ ಹೋಗಿ ತೋರಿಸಿದ್ವಿ ಶ್ರೀದೇವಿಗೆ. ಅಲ್ಲಾಗಲ್ಲ, ಬೆಂಗಳೂರು ಕರ್ಕೊಂಡೋಗಿ. ಮಾಹಿತಿ ಗೊತ್ತಾಯ್ತಾ ಹಿಂಗೆ ಹೋಗ್ಬೇಕು? ಅದೇ ಇನ್ನೇನು ಅದು ನ್ಯೂಸ್ ಬಂತಾಯ್ತಲ್ಲ ರಾತ್ರಿ ಎಲ್ಲ, ನ್ಯೂಸು TV-ನಲ್ಲಿ ನೋಡಿದ್ರಲ್ಲ, ಅದು ನೋಡಿಬಿಟ್ಟು ಹಾರ್ಟ್ ಅಟ್ಯಾಕ್ ಬಂದುಬಿಟ್ಟಿದೆ. ಸೊ ಈಗ ಈ ಥರ ದಾಳಿ ಎಲ್ಲ ಆದಾಗ ಈ ಥರ ಕಷ್ಟ ಆಗುತ್ತೆ. ಈಗ ಅಂಥ ಸಂದರ್ಭದಲ್ಲಿ ಹೆಂಗೆ ನಿಮ್ಮ ಸಂಬಂಧ ಅಲ್ಲಿ ಇಲ್ಲಿ ಹೆಂಗೆ? ಏನು ಫೋನಲ್ಲಿ ಮಾತಾಡ್ತೀರಾ? ಹೆಂಗೆ ಲೆಟರ್ ಬರ್ತಾರೆ? ಹೆಂಗೆ ಯಾವ ರೀತಿ ಮಾತಾಡ್ತೀವಿ? ಫೋನ್ನಲ್ಲಿ ಮಾತಾಡ್ತಾ ಇರ್ತೀವಿ.
ಎಲ್ಲಿರೋದು ನಿಮ್ಮ ನೆಂಟರು ಪಾಕಿಸ್ತಾನದಲ್ಲಿ ಎಲ್ಲಿ ಕರಾಚಿ. ಹ್ಞೂ ಫೋನಲ್ಲಿ ಇತ್ತೀಚೆಗೆ ಯಾವಾಗ ಮಾತಾಡಿದ್ರಿ? ಕರಾಚಿ ಲ್ಯಾಂಡ್. ಓಕೆ. ಹ್ಞೂ ಯಾವಾಗ ಇತ್ತೀಚೆಗೆ ಯಾವಾಗ ಮಾತಾಡಿದ್ರಿ? ಮಾತಾಡ್ತಾ ಇದ್ದೀವಿ. ಎಷ್ಟೋ ಮಾಹಿತಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಹಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.